ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ, ಅವ್ರನ್ನ ಬರ್ಮಾಡ್ಕೊಳ್ತೀನಿ. ಒಂದ್ಸಲ ಫಸ್ಟು ಓವರ್ ಆಲ್ ಎಲ್ಲವೂ ಕೂಡ ಒಂದು ಚಾರ್ಟಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ, ಎಷ್ಟು ಸರ್ವೆಗಳು ಬಂದಿದೆ, ಏನಾಗಿದೆ ಅಂತ. ಕ್ಲಿಯರ್ ಪಿಕ್ಚರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಟ್ಟು ನಿಮ್ಮ ಕಣ್ಮುಂದೆ ಇರುವಂಥದ್ದು 5 ಎಕ್ಸಿಟ್ ಪೋಲ್ಗಳು ಕಾಣಿಸ್ತಾ ಇದೆ. ಮೆಟ್ರೀಸ್ನಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ, ಕಾಂಗ್ರೆಸ್ 0 ಅಂತ ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಹೇಳ್ತಾ ಇರುವಂಥದ್ದು ಆಮ್ ಆದ್ಮಿ ಪಕ್ಷ 21ರಿಂದ 30 ಅಂತಂದಿದ್ರೆ ಅಧಿಕಾರಕ್ಕೆ ಬರೋದಿಲ್ಲ, ಅವ್ರು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಒಂದೇ ಗೆಲ್ಲಬಹುದು ಅಂತ ಅವ್ರ ಲೆಕ್ಕಾಚಾರ. ಚಾಣಕ್ಯ ಸ್ಟ್ರಾಟಜಿ ಪ್ರಕಾರ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಅಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಪೀಪಲ್ಸ್ ಪಲ್ಸ್ ಅಲ್ಲೂ ಕೂಡ ಹೇಳ್ತಾ ಇರುವಂಥದ್ದು ಬಿಜೆಪಿ ಹೈಯೆಸ್ಟ್ ನಂಬರ್ ಕೊಡ್ತಾ ಇರೋದೇ ಪೀಪಲ್ಸ್ ಪಲ್ಸ್, 51ರಿಂದ 60 ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ 0, 10ರಿಂದ 19, 20 ದಾಟಲ್ಲ ಅಂತಿದ್ದಾರೆ ಆಮ್ ಆದ್ಮಿ ಪಕ್ಷ. ಜೆವಿಸಿ ಕೂಡ ಹೇಳ್ತಾ ಇರೋದು ಅಧಿಕಾರಕ್ಕೆ ಬಿಜೆಪಿನೇ ಬರುತ್ತೆ ಅಂತ ಹೇಳಿ. ಸೊ ಈ 5 ಸರ್ವೆಗಳಲ್ಲಿ ಒಂದು ಮಾತ್ರ ನೆಕ್ ಟು ನೆಕ್ ಫೈಟ್, ಇನ್ನು ಉಳಿದಂಥವು ಎಲ್ಲವೂ ಕೂಡ ಬಿಜೆಪಿ ಫೇವರ್ ಆಗಿನೇ ನಿಂತ್ಕೊಂಡಿದೆ. ಎಷ್ಟು ಅವರು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನು ಅನ್ನುವಂಥದ್ದು ಡೀಟೇಲು. ಸೊ ಇದರ ಆಧಾರದ ಮೇಲೆ ನಾವು ಚರ್ಚೆಗೆ ಹೋಗೋಣ, ಏನಾಗ್ತಾ ಇದೆ ಏನು ಎತ್ತ ಅಂತ ಹೇಳಿ. ಸೊ ಬಹುತೇಕ ಬಿಜೆಪಿ ಅಧಿಕಾರದ ಗದ್ದುಗೆ ಅನ್ನೋದು ಎಕ್ಸಿಟ್ ಪೋಲ್ಗಳಲ್ಲಂತೂ ಸ್ಪಷ್ಟವಾದಂಥ ಒಂದು ಚಿತ್ರಣ ಅಂತೂ ಕಾಣಿಸಿಕೊಳ್ತಾ ಇದೆ. ಯಾಕೆ ಬದಲಾವಣೆ ಕಾಣಿಸಿಕೊಳ್ತಾ ಇದೆ? ಬಟ್ ನಾನು ಸ್ಟಿಲ್ ಹೇಳ್ತಾ ಇರುವಂಥದ್ದು 8ನೇ ತಾರೀಕಿಗೆ ರಿಸಲ್ಟ್ ಬರುವವರೆಗೂ ಕೂಡ ಈ ಲೆಕ್ಕಗಳು ಏನು ಬೇಕಾದರೂ ಆಗಬಹುದು. ಜನ ಹೇಗೆ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ಗಳ ಸ್ಯಾಂಪಲ್ಗಳಲ್ಲಿ ಒಂದಿಷ್ಟು ಅಷ್ಟೇ ಗೊತ್ತಾಗಿರಬಹುದು, ಬಟ್ ಗ್ರೌಂಡ್ ಲೆವೆಲ್ಗಳಲ್ಲಿ ಇನ್ನೂ ವ್ಯತ್ಯಾಸಗಳಾಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ದೂರದಲ್ಲಿ ಇರುವಂಥವ್ರನ್ನೇ ಮೊದಲು ಮಾಡ್ಕೊಂಡು ಬಿಡ್ತೀನಿ. ಕಾಂಗ್ರೆಸ್ನ MLC ಆಗಿರುವಂಥ ಐವನ್ ಡಿಸೋಜಾ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ರವಿಕುಮಾರ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ, ದೆಹಲಿಯಲ್ಲಿದ್ದಾರೆ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಸ್ಟುಡಿಯೋದಲ್ಲೂ ಕೂಡ ನನ್ನ ಅತಿಥಿಗಳಿದ್ದಾರೆ. ಬಿಜೆಪಿಯಿಂದ ಎಸ್ ಪ್ರಕಾಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ಸಿಂದ ಸುಧೀಂದ್ರ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಲೋಹಿತ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರವಿಕುಮಾರ್ ಅವ್ರನ್ನೇ ಕೇಳಿಬಿಡ್ತೀನಿ. ರವಿಕುಮಾರ್ ಅವರೇ, ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ಅದನ್ನ ನಾವು ನಂಬಲ್ಲ, ಚುನಾವಣೆ ರಿಸಲ್ಟ್ ಬಂದಾಗ ನೋಡೋಣ, ದಟ್ಸ್ ಫೇರ್, ಅದನ್ನ ಆಮೇಲೆ ನೋಡೋಣ ಅಂತೆ ಎಕ್ಸಿಟ್ ರಿಸಲ್ಟ್ ಬಂದಾಗ. ಈಗ ಯಾಕೆ ಈ ರೀತಿಯಾದಂಥ ಫೈಟ್ ಬರುವಂಥ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣವಾಯಿತು? ಕಳೆದ 10 ವರ್ಷಗಳಿಂದಲೂ ಇಷ್ಟೆಲ್ಲ ಫ್ರೀಯನ್ನ ಕೊಟ್ಕೊಂಡು ಬಂದರೂ ಕೂಡ. ನಮಸ್ಕಾರ. ನಾನು ಕಳೆದ 15ನೇ ತಾರೀಕು, ಜನವರಿ 15ನೇ ತಾರೀಕಿಂದ ಇಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೀನಿ ಡೆಲ್ಲಿಯಲ್ಲಿ. ನಾನು ಕಂಡು ಬಂದಿದ್ದು ಎಲ್ಲ ಕಡೆ, ನಾನೆಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಓಡಾಡಿದ್ದೀನಿ ಅಷ್ಟು ಏರಿಯಾಗಳಲ್ಲಿ, ಅಷ್ಟು ಬೂತ್ಗಳಲ್ಲಿ ನಮ್ಗೆ ಯಾವುದೇ ರೀತಿ ಒಂದು ಬದಲಾವಣೆ ಕಾಣಿಸ್ತಿಲ್ಲ. ಎಲ್ಲ ಕಡೆಯೂ ಅರವಿಂದ್ ಕೇಜ್ರಿವಾಲ್ಗೆ ನಾವು ಕೊಡ್ತೀವಿ ಅಂತ ಒಂದು ಓಟ್ ಹಾಕ್ತೀವಿ ಅನ್ನೋ ಒಂದು ಮನೋಭಾವನೆ ತೋರಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಓಡಾಡ್ಬೇಕಾದ್ರೆ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳಲ್ಲಿ ಸಾಕಷ್ಟು ಬಾರಿ ಪ್ರತಿನಿತ್ಯ ಮಾತಾಡ್ತಾನೆ ಇದ್ವಿ. ಒಂದು ಸರ್ವೆ ತರ, ಇಂಟರ್ನಲ್ ಸರ್ವೆ ತರ ಮಾಡ್ತಾ ಇದ್ವಿ. ಯಾವುದು ಪಕ್ಷದ ಚಿಹ್ನೆ ಇಲ್ಲದೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಜನಗಳ ಹತ್ರ ಮಾತಾಡಿದಾಗ ಕೇಳಿ ಬಂದಿದ್ದು ತುಂಬಾ ಚೆನ್ನಾಗಿದೆ. ಇದೇ ನಡ್ಸ್ಕೊಂಡು ಹೋಗ್ತೀವಿ, ನಾವು ಇದೇ ಪಕ್ಷ ಬರಬೇಕು, ಅರವಿಂದ್ ಅವರೇ ಬರಬೇಕು ಅನ್ನೋ ಒಂದು ಅಭಿಪ್ರಾಯ ನಾವೆಲ್ಲ ಕಡೆ ಸಾಕಷ್ಟು ಕೇಳಿ ಬಂದಿದ್ವಿ. ಒಂದು ವಿಚಿತ್ರವಾದ ವಿಷಯ ನಾನು ಕಂಡಿದ್ದೇನಂತಂದ್ರೆ, ಯಾಕಂದ್ರೆ MP ಎಲೆಕ್ಷನ್ ಟೈಮಲ್ಲೂ ಬಂದು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೆ. ಕೇಳಿದಾಗ ಆಗ ನಮ್ಗೆ ತುಂಬಾ ಜನ ನಮ್ಗೆ ಬಿಜೆಪಿ ಕಡೆ ಒಲವು ಜಾಸ್ತಿ ತೋರಿಸಿದ್ರು, ಆಮ್ ಆದ್ಮಿ ಪಕ್ಷದ ಬಗ್ಗೆ ಸ್ವಲ್ಪ ಸಾಕಷ್ಟು ಬೇಸರ ತೋರಿಸಿದ್ರು. ಆದ್ರೆ ಈ ಸರಿ ಆಶ್ಚರ್ಯ ಏನಂತಂದ್ರೆ, ಎಲ್ಲೋದ್ರೂ ಯಾವುದೇ ಒಂದು ನಕಾರವಾದ ಒಂದು ಪ್ರತಿಕ್ರಿಯೆ ನಮ್ಗೆ ಎಲ್ಲೂ ಕಡೆ ಸಿಗ್ಲಿಲ್ಲ. ಇನ್ನೂ ಕೆಲವು ಕಡೆ ನಾವು ಮಾತಾಡಿದಾಗ ಕೆಲವೆಲ್ಲ ಬಿಜೆಪಿಗರೇ ನಮ್ಗೆ ಹೇಳಿದ್ದೇನು ಅಂತಂದ್ರೆ, ಡೆಲ್ಲಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಮೋದಿ ಅವ್ರು ಬೇಕು, ಸ್ಟೇಟ್ ಗೌರ್ಮೆಂಟ್ಗೆ ಕೇಜ್ರಿವಾಲ್ ಬೇಕು, ನಾವು ಕಟ್ಟಾ ಬಿಜೆಪಿ ಕಾರ್ಯಕರ್ತರು, ಕಟ್ಟಾ ಬಿಜೆಪಿ ವೋಟರ್ಗಳು ಅಂತಾನೂ ಹೇಳಿದ್ದು ವಿಚಾರ ಬಂದಿದೆ. ನೀವು ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ನಿಮಗೆ ಆ ನಂಬಿಕೆ ಇಲ್ಲ, ರಿಸಲ್ಟ್ ಬಂದಿದ್ದ ದಿನಾನೇ ನಾವೆಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂತ ನಿಮ್ಮ ಮಾತಿನ ಅರ್ಥ. ಎಸ್, ಬರ್ತೀನಿ ನಿಮ್ಮ ಹತ್ರ ವಾಪಸ್. ಮತ್ತೆ ಪ್ರಕಾಶ್ ಸರ್, ರಾಜಕೀಯ ದುರುದ್ದೇಶದಿಂದ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಅವರ ಸಂಪುಟದಲ್ಲಿರುವಂತವ್ರನ್ನ ಜೈಲಿಗೆ ಹಾಕಿದ್ರಿ. ನಿಮಗೆ ದೆಹಲಿಯ ಗದ್ದುಗೆಯನ್ನು ಹಿಡ್ಕೊಳ್ಬೇಕಾಗಿತ್ತು. ಒಂಥರ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರಿ. 27 ವರ್ಷದಿಂದ ನಾವು ಅಧಿಕಾರ ದೆಹಲಿಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ, ನಮಗೆ ಕೇಂದ್ರದಲ್ಲಿ 10 ವರ್ಷದಿಂದ ಅಧಿಕಾರದ ಗದ್ದುಗೆ ಹಿಡ್ಕೊಂಡ್ರು ಕೂಡ ಇವ್ರನ್ನ ಅಲ್ಲಾಡ್ಸಕ್ಕಾಗ್ತಿಲ್ಲ. ಹಾಗಾಗಿ ಆ ಫ್ರಸ್ಟ್ರೇಷನ್ ಅಲ್ಲಿ ಇದೆಲ್ಲ ಮಾಡ್ಬಿಟ್ರಿ. ಅವ್ರು ಹಿಡಿದಂಥ ಫ್ರೀ ಬೀಸ್ಗಳನ್ನು ನೀವು ಕೊಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರಿ. ಏನಾದರೂ ಮಾಡಿ ಈ ಬಾರಿ ಅವ್ರನ್ನ ಇಡಬೇಕು, ಸೈಡಿಗೆ ನಾವೇ ಬರಬೇಕು ಅಂತೇಳಿ. ಅದರ ಫಲನ ಎಕ್ಸಿಟ್ ಪೋಲ್ಗಳಲ್ಲಿ ಕಾಣಿಸ್ತಾ ಇರೋ ಪ್ರಕಾರ ಗೊತ್ತಿಲ್ಲ, ರಿಸಲ್ಟ್ ಏನಾಗುತ್ತೆ. ಚುನಾವಣೆ ನಾವು ಗೆಲ್ಲಬೇಕು ಅನ್ನೋ ನಮ್ಮ ದೃಢ ನಿಶ್ಚಯದೊಳಗೆ ಅನುಮಾನವೇ ಇಲ್ಲ.
ಆದರೆ ಯಾರನ್ನೋ ಒಬ್ಬರನ್ನ ಅನಗತ್ಯವಾಗಿ ರಾಜಕೀಯ ಸೇಡಿಗಾಗಿ ಜೈಲಿಗೆ ಹಾಕಿದ ತಕ್ಷಣ ಜನ ನಮಗೆ ಓಟ್ ಹಾಕ್ತಾರೆ ಅನ್ನೋಂಥ ನಂಬಿಕೆ ನಮಗೂ ಇಲ್ಲ. ಅವ್ರು ಯಾವುದೋ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು, ಅವರನ್ನು ED ಮತ್ತು CBI ಎನ್ಕ್ವೈರಿ ಆಗಿ ಅವರ ಬಂಧನವಾಯಿತು. ನ್ಯಾಯದಲ್ಲಿ ಅವ್ರ ಬಂಧನನ ರದ್ದು ಮಾಡಲಿಲ್ಲ, ತಿಹಾರ್ ಜೈಲಿಗೆ ಕಳಿಸಿದ್ರು. ಅರವಿಂದ್ ಕೇಜ್ರಿವಾಲು ಜೈಲಿಗೆ ಹೋಗ್ಬೇಕಾದ್ರೆ ಅವಾಗ ಅತೀಶಿನ್ ನಂಬಲಿಲ್ಲ. ತಾವು ಮುಖ್ಯಮಂತ್ರಿ ಆಗೇ ಜೈಲಿಗೆ ಹೋಗಿ ಇಡೀ ದೇಶದಲ್ಲಿ ಒಂದು ಹೊಸ ಇತಿಹಾಸ, ಒಂದು ಕರಾಳ ಇತಿಹಾಸನ ಸೃಷ್ಟಿ ಮಾಡಿದ್ರು. ಅಂದರೆ ಮುಖ್ಯಮಂತ್ರಿಯಾಗಿ ತಿಹಾರ್ ಜೈಲಲ್ಲಿರೋ ಅಂಥದ್ದು ಯಾವ ಆದರ್ಶವನ್ನು ಇವರು ಕೊಟ್ಟರು. ಅಣ್ಣಾ ಹಜಾರೆ ಪೀರಿಯಡಲ್ಲಿ ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೀವಿ, ನಾವು ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಐಡಿಯಾಲಜಿ ತರ್ತೀವಿ ಅಂತ ಹೇಳಿದಂಥ ವ್ಯಕ್ತಿಗಳು ಜೈಲಿಗೆ ಹೋದ್ರು, ರಾಜೀನಾಮೆ ಕೊಡದೆ. ಇವ್ರ ಮಂತ್ರಿಗಳು ಕೊಡಲಿಲ್ಲ, ಇವರೂ ಕೊಡಲಿಲ್ಲ. ಮನೀಶ್ ಸಿಸೋಡಿಯಾ ಒಬ್ಬರೇ ಕೊಟ್ಟಿದ್ದು. ಸತ್ಯೇಂದ್ರ ಜೈನ್ ಜೈಲ್ ಮಿನಿಸ್ಟ್ರಾಗೆ ಮುಂದುವರೆದಿದ್ರು, ಇವರು ಕೂಡ ಮುಖ್ಯಮಂತ್ರಿ ಆಗ್ಬೋದು. ಈ ಥರದ ಒಂದು ಆವಾಸಗಳನ್ನ ಅವ್ರು ಮಾಡಿದ್ದು. ಅದರಿಂದ BJPನ ದೂಷಣೆ ಮಾಡೋದ್ರೊಳಗೆ ಅರ್ಥವೇ ಇಲ್ಲ. ಎಸ್, ನಿಜ, ನಾವು 25 ವರ್ಷದಿಂದ ದೆಹಲಿಯಲ್ಲಿ ಗದ್ದುಗೆಯಿಂದ ನಾವು ದೂರ ಇದ್ವಿ. 3 ವರ್ಷ 3 ಟರ್ಮಲ್ಲಿ ಶೀಲಾ ದೀಕ್ಷಿತ್ ಅವರು ನಮಗೆ ಅಡ್ಡ ಬಂದಿದ್ದರು. ಅವರ ಆಡಳಿತವನ್ನು ಜನ ಅಲ್ಲಿ ಮೆಚ್ಚಿದ್ರು. ನಾವು 2000 ಆದಮೇಲೆ ನಾವು ಗೆದ್ದೇ ಇರಲಿಲ್ಲ. ಅದಾದ ಮೇಲೆ ನಾವು ಗೆದ್ದಿದ್ದು 2013ರಲ್ಲಿ ಗೆದ್ದಿದ್ವಿ. ಅಂದರೆ ಅವಾಗ 1-2 ಸೀಟು ನಮಗೆ ಕಮ್ಮಿ ಬಂದು ಆ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಅವಾಗ ನೋಡಿ ಎಲ್ಲಿಂದ ಇವರು ರಾಜಿ ಆಗಕ್ಕೆ ಶುರು ಮಾಡೋದಂದರೆ, ಯಾವ ಕಾಂಗ್ರೆಸ್ ವಿರುದ್ಧ ಇವರು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಯಾವ ಭ್ರಷ್ಟಾಚಾರವನ್ನು ಖಂಡಿಸಿ ಅವತ್ತು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಅಧಿಕಾರಕ್ಕಾಗಿ ಆ ಎಲ್ಲ ತತ್ವಗಳನ್ನ ಕೈ ಬಿಟ್ಟುಬಿಟ್ಟು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರು. ಬಿಜೆಪಿ ವಿಚಾರದಲ್ಲಿ ನಿಂದೆ ಇಲ್ಲ, ಸುಮ್ಮನೆ ಇರಿ. ಕೆಲವು ರಾಜ್ಯಗಳಲ್ಲಿ ನೀವು ಯಾವ್ಯಾವ ಪಕ್ಷಗಳ ಜೊತೆಗೆ ಎಲ್ಲಿ ಹೋಗಿದ್ದೀರಾ? ಅವ್ರು ನಿಮ್ಮಿಂದ ದೂರ ಇದ್ದಂತ ಸಂದರ್ಭದಲ್ಲಿ ಆ ಪಕ್ಷಗಳ ವಿರುದ್ಧವಾಗಿ ನೀವೇನ್ ಮಾತನಾಡಿದ್ರಿ? ಅವ್ರು ನಿಮ್ಮ ಹತ್ರ ಬಂದ ತಕ್ಷಣ ಪುಣ್ಯ ಪಾಪ ಎಲ್ಲ ಹೊರಟೋಗ್ಬಿಡುತ್ತೆ, ಪುಣ್ಯವಂತರ ಆಗ್ಬಿಡ್ತಾರೆ ಅವರು. ಯಾರು ನೀವು ಚೆನ್ನಾಗಿದೆ ಅವ್ರ ಜೊತೆ ಹೋದ ತಕ್ಷಣ ಯಾರು ಪಾಪ ಮಾಡಿದಾರೋ ಅದು ಬಗೆಹರಿಯಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದು ಅರವಿಂದ್ ಕೇಜ್ರಿವಾಲ್ ಅವರು